ಮತ್ತ್ಯಾಕೆ ಮಾಡಿದೆ? ಮಾಡ್ತೀನಿ ನಾನು. ಬೇಕಾಗಿಲ್ಲ, ಮಾಡ್ಲೇಬೇಕು. ನನಗೆ ಬೇಕು, ನಾನು ಮಾಡ್ತೀನಿ. ಬೇಕಾಗಿಲ್ಲ, ನನಗೆ ಬೇಕು, ನಾನು ಮಾಡ್ತೀನಿ. ಇವೆಲ್ಲ ತೊಂದರೆ. ಸುಮ್ಮನೆ ಆರಾಮ ಖುಷಿಯಾಗಿರೋದ್ ಕಲೀರಿ. ಮದುವೆ ಆಗಿ ಕೊಟ್ಟುತ್ತ ನನಗೆ ನೀನ್ ಬೇಕಲ್ಲ. ನಾನು ಸಿಗಲ್ಲ ನಿನಗೆ. ಯಾಕೆ ಸಿಗಲ್ಲ? ನನಗೆ ನೀನ್ ಬೇಕು. ಸಿಗಲ್ಲ. ಇದೆಲ್ಲ ಸುಮ್ಮನೆ ತೊಂದರೆ. ನಮಗೆ ನಿಮಗೆ ಆಗದ್ ಬರಲ್ಲ. ಹಲೋ, ಹೇಳು. ಸುಮ್ಮನೆ ಅವ್ರು ಹೇಳಿತ ಒಪ್ಕೊಂಡು ಆಗಿ ಚೆನ್ನಾಗಿರೋದ್ ಕಲೀರಿ. ನನಗೆ ನೀನ್ ಬೇಕು. ಇಲ್ಲಾಂದ್ರೆ ಇರಕ್ಕಾಗಲ್ಲ ನಿನ್ ಕೈಲಿ. ಇಲ್ಲಲ್ಲೇ ಕ್ಷಣ ಇರಕ್ಕಾಗಲ್ಲ. ಬಾ ಹೋಗೋಣ. ಏ ಅಪ್ಪ, ಇದೇನು ಸಮಸ್ಯೆ ಇದು? ನನಗೆ ನೀನ್ ಬೇಕು. ಅಲ್ಲಮ್ಮ, ನಾನು ಮಾಡಿರೋದೆಲ್ಲ ಗೊತ್ತಲ್ಲಮ್ಮ ನಿನಗೆ. ಅಷ್ಟು ಅದು ಗೊತ್ತಿದ್ರೆ ನಾನೇ ಬೇಕು ಅಂತೀಯಲ್ಲ. ನೀನೇ ಬೇಕು. ಎಲ್ಲ ಇಲ್ಲ, ನಮ್ಗೆ ಕ್ಷಣ ಇರಲ್ಲ. ನಾನು ಯಾಕೆ ಬದುಕಕ್ಕಾಗಲ್ಲ? ಸತ್ತೋಗ್ಬಿಡ್ತೀನಿ. ಏನಾರ ಕೊಡ್ತೀನಿ. ನಿಮ್ ಮನೇಲಿ ಸುಮ್ಮನೆ ಬಿಡ್ತಾರ ನನ್ನ? ಏನ್ ಮಾಡ್ತಾರ? ಮಾಡ್ಲಿ ಬಿಡು. ಏನ್ ಮಾಡ್ತಾರ ನೋಡೋಣ. ಮತ್ತ್ಯಾಕೆ ಮಾಡಿದೆ? ಮಾಡುವಂತಾಳಪ್ಪ ಮಾಡ್ತಾರೆ. ಆಯ್ತು, ಪ್ರಾಣ ಹೋಗ್ಲಿ ಬಿಡು. ಏನು ಕೆಂದಿದ್ರು ಸಾಯಿದೆ. ಬಾರೇ ನಮ್ಮ ಸೊಸೈಟಿ ಬಾರ್ ಕರ್ಕೊಂಡು ಮೊನ್ನೆ ಮೇಲೆ ಸಂಖ್ಯೆ ಇರ್ತಿದ್ವಿ. ತಡೋಗ್ತಾರೆ. ಆಯ್ತು ಆಯ್ತು, ಹಚ್ಚಿ ಹೋಗ್ ಬರ್ರಿ. ಅವತ್ತು 7 ಮಟ್ಟಿ ಬ್ಯಾಡ್ ನನಗೆ ಅಂತವ ಕೈ ಮುಗಿದಾರೆ. ಬೇಡ ಅವ್ರು ಕರ್ಕೊಂಡು ಹೋಗಂತ. ಯಾರು ಬೇಡ ಅಂತ ಕೈ ಮುಗಿದ್ದೆ? ಯಾರು ಬೇಡ ಅಂತ ಕೈ ಮುಗಿದಲ್ಲ. ಯಾರು ಅಂದ್ರೆ ನೀನ್ ಅಂದಲ್ಲ. ನಾ ಪ್ರೂಫ್ ತೋರ್ಸು. ಕೈ ಮುಗಿದ್ರ ಬೇಡ ಅಂತ. ಬೇಡ ಅಂತ ಅಂದ್ರಿಯಾ? ನೋಡ ಮಂಜ ಹೇಳ್ತಿಲ್ಲ. ಇವಳು ಬಂದು ಕರ್ಕೊಂಡು ಹೋಗ್ತೀನಿ. ನೀನು 2 ಕಾಲು ನೀವು 2 ತೆಗಿತೀರಿ. ಬಾರಲ್ಲೇ ಬಾರ ಬಾರಲ್ಲೇ. ನಿಮ್ಮ ಅಪ್ಪ ನಮ್ಮ ಅಪ್ಪಗೆ ನಾನು ಹುಟ್ಟಿರೋದು. ಕಡಿ ಏನ್ ಶಾಟ್ರ ನಾಳೆ ನಾವು ಇದ್ರ ಸಾಯದು, ಇವತ್ತಿದ್ರು ಸಾಯದು. ಕಡಿ ಗೊತ್ತಾ? ಬಾರ ಮತ್ತೆ ಬರ್ತೀಯನ? ಕಡಿ ಅಂತ ಆಯ್ತು. ಬರ್ತೀನಿ. ಕಡಿ ಅಂತಾಳಪ್ಪ, ಕಡಿ ಅಂತಾಳ. ಆತ ಬಾರಲೇ. ಎಲ್ಲ ಬಾಯಿ ತಗಕ್ಕಿಲ್ಪಾ. ಆಯ್ತು, ಮಾಡುವಂತ. ಏನ್ ಮಾಡ್ತೀನಿ ಎಲ್ಲ ಬಾರಲೇ ಮಾಡ್ತೀನಿ. ಬರ್ತೀನಿ. ಬಾ ಮತ್ತೆ ಎಷ್ಟೊತ್ತಿ ಬರ್ತೀಯ? ಬರ್ತೀನಿ. ನಮ್ಮ ಅಪ್ಪ ಅದೇನಾಗತ್ತ ಆಗ್ಲಿ ಬಿಡು. ಎಲ್ಲದಿಪ್ಪ, ನಾನು ಬರ್ತೀನಿ ಜೊತೆಗೆ. ಬಾ, ನೀನ್ ಬಾ, ಬಂದು ಬಿಡು. ಸತ್ತಿರ ಒಂದು ಇಬ್ಬರು ಸತ್ತು ಬಿಡಮ್ಮ. ಬಾ, ಬಾ, ಬಂದು ಬಿಡು. ಹಲೋ, ಹಾ ನಮ್ ಬರ್ತೀನಿ. ಬಾ, ಕರ್ಕೊಂಡು ಹೋಗು. ಬಾ. ಜನ ಹೇಳ್ಕೊಟ್ರ ಕರ್ಸವನ್ನ ಹೊಡಿಬೇಕು ಕಡಿಬೇಕು ಅಂತ ಅವ್ರು. ಕರ್ಕೊಂಡು ಹೋಗು. ಅವ್ರು ಏನಾರು ಮಾಡ್ಲಿ. ಬಾ, ಇಬ್ಬರು ಸತ್ ಬಿಡಮ್ಮ. ಯಾಕೆ ಬೇಕು? ಏನ್ ಬಾ, ಬರ್ತೀನಿ. ಬಾ, ಆಯ್ತಪ್ಪ. ಕಡಿಯಪ್ಪ. ಏನಪ್ಪ? ಆಯ್ತು ಆಯ್ತು, ಬೆಂಕಿ ಅಂತ ಬರ್ತೀನಿ. ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಇಷ್ಟೊತ್ತು ಆಡಿಯೋ ಕೇಳಿದ್ರಲ್ವ? ಇದು ಚಿತ್ರರಂಗ ಶೈಲಿಯಲ್ಲಿ ನಡೆದಿರುವಂತಹ ಘಟನೆ. ನಮ್ಮ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ. ಇಲ್ಲಿ ಘಟನೆಯಲ್ಲಿ ಮುಖ್ಯವಾಗಿ ಮಂಜುನಾಥ್ ಮತ್ತು ಅಕ್ಷತಾ ಅಂತ ಪಾಲುದಾರರಾಗ್ತಾರೆ. ಮಂಜುನಾಥನವರು 43 ವರ್ಷ ವಯಸ್ಸಾಗಿರುತ್ತೆ. ಈತ ಏನು ಮಾಡ್ತಾನಂದರೆ, ಮೊದಲು ಮದುವೆ ಆಗಿರ್ತಾನೆ. ಹೆಂಡತಿ ಜೊತೆ ಅಷ್ಟು ಸಂತೋಷವಾಗಿರಲ್ಲ. ಏನೋ ಅವಾಯ್ಡ್ ಮಾಡ್ತಾ ಇರ್ತಾನೆ ಅಂತ ಹೇಳಿ ಹೆಂಡತಿ ಡೈವರ್ಸ್ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಏನೋ ಸ್ವಲ್ಪ ದಿನ ಆದಮೇಲೆ ನೇಣು ಹಾಕ್ಕೊಂಡು ಇವನೇ ಕಾರಣ ಅಂತ ಮಂಜುನಾಥ್ ಅಂತ ಹೇಳಿ ಲೇಟ್ರು ಬರೆದು ಸತ್ತೋಗ್ತಾಳೆ. ಅದನ್ನು ಏನು ಮಾಡ್ತಾರೆ, ಪೊಲೀಸ್ ಇಲಾಖೆಯವರು ಇದನಿಗೆ ಕಠಿಣವಾದ ಶಿಕ್ಷೆ 6 ವರ್ಷ ಜೈಲು ಶಿಕ್ಷೆ ಅಂಥೇಳಿ ಬಂಧನ ಮಾಡ್ತಾರೆ. ಇಂಥ ಕಾನೂನು ರೀತಿಯಲ್ಲಿ ಒಂದು ಹೋರಾಟ ಮಾಡಿ ತನ್ನದೇನು ತಪ್ಪಿಲ್ಲ, ನಾನು ಸ್ವಲ್ಪ ದೂರ ಇರ್ತಿದ್ದೆ ನಾನು ಹೆಂಡತಿ ಜೊತೆಯಲ್ಲಿ ಅಂತ ಹೇಳ್ತಾನೆ. ಇವನ ಮೇಲೆ ಕೇಸು ರದ್ದಾಗಿ ಬಿಡುಗಡೆ ಮಾಡ್ತಾರೆ. 2019ರಲ್ಲಿ ಇವನ ಮೇಲೆ ಕೇಸಾಗಿರುತ್ತೆ. ಅಲ್ಲಿಂದ ಈತ ಆಚೆ ಬಂದುಬಿಟ್ಟು ಪರಿಹಾರ ಮಾಡಿಕೊಂಡು ಹೈಕೋರ್ಟಲ್ಲಿ ಒಂದು ಮನೆಗೆ ಊರಲ್ಲಿ ಬಂದುಬಿಟ್ಟು ಹಳ್ಳಿಯಲ್ಲಿ ಕೃಷಿ ಮಾಡಿಕೊಂಡು ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ನಿನ್ನ ಪಕ್ಕದ ಮನೆಯಲ್ಲಿ ಒಂದು ಹುಡುಗಿ ಸುಮಾರು 19ರಿಂದ 20 ವರ್ಷ ವಯಸ್ಸಾಗಿರುತ್ತೆ, ಅಕ್ಷತಾ ಅಂಥೇಳಿ. ಆ ಹುಡುಗಿ ಈ ಮಂಜುನಾಥನವ್ರಿಗೆ ಮಾತುಕತೆ ಶುರು ಮಾಡ್ತಾ ಪ್ರೀತಿ ಪ್ರೇಮ ಅಂಥೇಳಿ
ಇವನ ಜೊತೆ ಮಾತಾಡೋದು ಶುರು ಮಾಡ್ತಾರೆ. ಯಾಕಂದರೆ ಕೆಲವು ಮನೆಗಳಲ್ಲಿ ಅಪ್ಪ ಅಮ್ಮ ಮನೆಗೆ ಬೆಳಗ್ಗೆ ಹೋದರೆ ಸಂಜೆವರೆಗೆ ಬರೋಲ್ಲ. ಆ ಸಂದರ್ಭದಲ್ಲಿ ಹೆಣ್ಮಕ್ಳು ಎಚ್ಚರವಾಗಿರಲ್ಲ, ಹುಷಾರಾಗಿರಲ್ಲ. ಈ ಮೊಬೈಲ್ಗಳಲ್ಲಿ ಕೆಲವೊಂದು ವಿಡಿಯೋಗಳು ನೋಡೋದು, ಚಿತ್ರಗಳು ನೋಡೋದು, ಸುಮ್ಮನೆ ಪಾಪ ಇವನು ಅಷ್ಟಕ್ಕೆ ಇವನು ಯಾಕಂದರೆ ಮೊದಲೇ ನೊಂದಿದ್ದ, ಲೈಫಲ್ಲಿ ಮೊದಲೇ ನೊಂದಿದ್ದ, ಒಂದು ಮದುವೆ ಮಾಡಿಕೊಂಡು ಸುಮ್ಮನೆ ಸ್ವಲ್ಪ ದೂರ ಇದಕ್ಕೆ ಹೆಂಡತಿ ಡೈವರ್ಸ್ ಕೊಟ್ಟು ಹೋಗಿಬಿಟ್ಟು ಇವತ್ತನ ಲೈಫ್ಗೆ ಇವನೇ ಕಾರಣ ಅಂಥೇಳಿ ಡೈವರ್ಸ್ ಕೊಟ್ಟು ಸುಸೈಡ್ ಮಾಡ್ಕೊಂಡು ಸತ್ತೋಗಿದ್ದಕ್ಕೆ ಇವನು ಜೈಲು ಶಿಕ್ಷೆ ಅನುಭವಿಸ್ಬೇಕಾಗಿತ್ತು. ಆ ಥರ ಬಂದಿರೋನು ನಮ್ಗೆ ಯಾಕಪ್ಪ ಈ ಲೇಡೀಸು ಕಟ ಅಂಥೇಳಿ ದೂರ ಇದ್ದ, ಆರಾಮಾಗಿ ಒಳ್ಳೆ ಕೃಷಿ ಮಾಡ್ಕೊಂಡು ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಿದ್ದ. ಅಂಥವನಿಗೆ ಇವಳು ತೆಗೆಲಾಕೊಂಡು ಪ್ರೀತಿ ಪ್ರೇಮ ಅಂಥೇಳಿ ಹಿಂದೆ ಬಿಡ್ತಾಳೆ. ಇವನು ಒಬ್ಬನೇ ಇದ್ದಾಗ ಮನೆಯಲ್ಲಿ ಹೋಗೋದು ಬರೋದು, ಜೊತೆ ಆಚೆ ಓಡಾಡೋದೆಲ್ಲ ಮಾಡ್ತಿರ್ತಾನೆ. ಇನ್ನು ಸುಮಾರು ಸಲ ಪಾಠ ಮಾಡ್ತಾನೆ, ಬೇಡಮ್ಮ ಇವೆಲ್ಲ ಬೇಡ ಅಂತ ಹೇಳ್ತಿರ್ತಾನೆ. ಯಾಕಂದರೆ ಮಗಳ ವಯಸ್ಸು ಇರುತ್ತೆ, ಇನ್ನು 43, ಅವಳಿಗೆ 19 ವರ್ಷ. ಹಾಗಾಗಿ ಬೇಡ ಅಂತ ಎಷ್ಟು ಹೇಳಿದ್ರು ಇಲ್ಲ ನೀನೇ ಬೇಕು, ನೀನೇ ನಿನ್ನ ಜೊತೆ ನೀನು ನೋಡು, ಸಿಂಗಲ್ ಪದ ದೊಡ್ಡವ್ರಿಗೆ ಆ ರೀತಿ ಮಾಡಿಕೊಂಡು ಮಾಡ್ತಾನೆ. ಆವಾಗ ಏನಾಗುತ್ತೆ, ಇವನು ಏನಪ್ಪ ಇವಳು ಬಿಡ್ತಾ ಇಲ್ಲ ಅಂಥೇಳಿ ಆಡಿಯೋ ಕೇಳಿದ್ರಲ್ವ, ಸರಿ ಅಂಥೇಳಿ ಏನೋ ಧೈರ್ಯ ಮಾಡಿ ಮದುವೆ ಮಾಡ್ಕೊಂಡ್ಬಿಡ್ತಾನೆ. ಚಳ್ಳಕೆರೆಗೆ ಪಕ್ಕದಲ್ಲಿ ಚಳ್ಳಕೆರೆಗೆ ಹೋಗ್ಬಿಟ್ಟು ಅಲ್ಲಿ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಅಲ್ಲಿ ಜೀವನ ಮಾಡ್ಕೊಂಡು ಇರ್ತಾನೆ. ಈ ಅಕ್ಷಿತಾ ಕುಟುಂಬದವ್ರು ಏನು ಮಾಡ್ತಾರೆ, ಅಕ್ಷಿತಾಗೆ ಫೋನ್ ಮಾಡಿ, ನೋಡಮ್ಮ ಹೆಂಗೋ ಹೋಗ್ಬಿಟ್ಟಿದ್ಯಾ, ನಾವೇನು ಮಾಡಲ್ಲ, ಬಂದುಬಿಡಿ ಹೋಗಲಿ, ಎಲ್ಲರ ಜೊತೆ ಜೀವನ ಮಾಡ್ಕೊಂಡು ಹೋಗೋಣ, ಅದನ್ನು ಕರ್ಕೊಂಡು ಮಂಜುನಾಥ್ ಅವ್ರು ಕರ್ಕೊಂಡು ಬಂದುಬಿಡು, ಊರಿಗೆ ಬಾ ಅಂಥೇಳಿ ಒಂದು ಫೋನ್ ಮಾಡಿಸ್ತಾರೆ. ಮಾಡಿದಾಗ ಏನು ಮಾಡ್ತಾರೆ, ಸರಿ ಅಂತ ಬಂದುಬಿಡ್ತಾರೆ. ಬಂದಾಗ ಈಕೆಗೆ ಅಕ್ಷಿತಾಗ ಮಾತ್ರ ಅವ್ನು ಕಳಿಸ್ತಾನೆ ಇವ್ರ ಊರಿಗೆ. ಈತ ಅವರ ಊರಿಗೆ ಹೋಗಲ್ಲ, ಬದಲಾಗಿ ಇವ್ರ ನೆಂಟರು ಮನೆಗೆ ಹೋಗ್ತಾನೆ. ನೆಂಟರು ಮನೆಗೆ ಹೋಗಿ ಜೀವನ ಅಲ್ಲಿಡ್ತಾನೆ ಕೆಲಸ ಮಾಡಿಕೊಂಡು. ಅಕ್ಷಿತಾ ಏನು ಮಾಡ್ತಾಳೆ, ಅಕ್ಷಿತಾ ಪೋಷಕರು ಇವನಿಗೆ ಕರೆ ಮಾಡ್ತಾರೆ. ಕರೆ ಮಾಡಿ, ನೋಡೋ ಬಾರೋ, ನೀನು ಹೋಗ್ಬಿಟ್ಟಿದೆಯಲ್ವಾ, ಈ ಥರ ಮಾಡಿದ್ಯಲ್ವಾ, ಬಾ ಅಂತ ಕರೀತಾರೆ. ಇವನು ಬರಲ್ಲ, ವಾಸ್ಗಳು ಮಾಡ್ತಾರೆ, ಸಾಯಿಸ್ಬಿಡ್ತೀವಿ, ಏನೋ ಹೇಳಿದ್ರು ಬರಲ್ಲ. ಆದ್ರೂ ಇವಳು ಅಕ್ಷಿತಾ ಸುಮ್ಮನೆ ಇರದೆ, ನಾನು ಬಂದು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು ಅಂಥೇಳಿ ಪದೇ ಕಾಲ್ ಮಾಡ್ತಾನೆ ಇರ್ತಾರೆ. ಇವನು ಏನಾದರೂ ಆಗಲಿ ಅಂಥೇಳಿ ಧೈರ್ಯ ಮಾಡಿ ಪಾಪ ಹೋಗ್ತಾನೆ. ಹೋದ ತಕ್ಷಣ ಅಕ್ಷಿತಾ ಕಡೆಯವರು ಪೋಷಕರು ಒಂದು 30-40 ಜನ ಸೇರಿ ತುಂಬ ಹೇಗೆಂದರೆ ಹಾಗೆ ಹೊಡೆದು, ಚಿತ್ರರಂಗ ಶೈಲಿಯಲ್ಲಿ ಹೊಡೆದು, ತಲೆ ಹೊಡೆದು, ಅಂಗಾಂಗಗಳೆಲ್ಲ ಎಲ್ಲೆಂದರೆ ಅಲ್ಲಿ ಮಚ್ಚು ರಾಡುಗಳು ತಗೊಂಡು ಹೊಡೆದು ಚಿತ್ರಹಿಂಸೆ ಕೊಟ್ಟು ಸಾಯಿಸಿಬಿಡ್ತಾರೆ. ಹಾಗೆ ಅಡ್ಡ ಬರುವಂತಹ ಮಂಜುನಾಥ್ ಅಪ್ಪ ಅಮ್ಮನಿಗೂ ಅವ್ರಿಗೂ ಚೆನ್ನಾಗಿ ಹೊಡಿತಾರೆ, ಅವ್ರ ಪೋಷಕರಿಗೆಲ್ಲ ಹೊಡಿತಾರೆ. ತುಂಬ ದೊಡ್ಡ ಗಲಾಟೆ ಮಾಡಿ ಸಾಯಿಸಿಬಿಡ್ತಾರೆ. ಈಗ ಮಂಜುನಾಥ್ಗೆ ಸಾಯಿಸಿಬಿಟ್ಟಿದ್ದಾರೆ ಪೋಷಕರು. ಈ ಅಕ್ಷಿತಾ ಕಡೆಯವರು ಜನರಿಗೆ ಕೆಲವ್ರಿಗೆ ಯಾರು ಸಾಯಿಸಿದಾರೋ ಮಂಜುನಾಥ್ಗೆ ಅವ್ರಿಗೆ ಟೇಷನ್ ಕರ್ಕೊಂಡೋಗಿ ಜೈಲಲ್ಲಿ ಇಟ್ಟಿದ್ದಾರೆ. ನೋಡಿ, ಇಲ್ಲಿ ಇವೆಲ್ಲ ನೋಡಿದ್ರೆ ಸೇಮ್ ಒಂದು ಚಿತ್ರದಲ್ಲಿ ಕೂಡ ಒಂದು ನಟನೆ ಮಾಡೋಕ್ಕೂ ಆಗಲ್ಲ, ಆ ಥರ ಘಟನೆ ನಡೆದುಬಿಟ್ಟಿದೆ. ಏನು ನಡೀತಿದೆ ಸಮಾಜದಲ್ಲಿ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಹೆಣ್ಮಕ್ಳ ಮನಸ್ಸು ಯಾವ ರೀತಿ ಇದೆ, ಏನು ಅರ್ಥ ಇದೆಯಾ, ಏನಾಗ್ತಾಯಿದೆ ಅಂತ ಅರ್ಥನೇ ಆಗ್ತಾಯಿಲ್ಲ. ಇವನು ಬೇರೆ ಹೆಂಡತಿ ಜೊತೆ ದೂರ ಇದ್ದು, ಹೆಂಡತಿ ಡೈವರ್ಸ್ ಕೊಟ್ಟು ಹೋಗ್ಬಿಟ್ಮೇಲೆ ಅವ್ಳು ಬೇಸರಾಗಿಬಿಟ್ಟು ಹೆಂಡತಿ ಇವನೇ ಇವನಿಂದ ನನ್ನ ಜೀವನ ಹಾಳಾಯಿತು, ಸತ್ತೋಗ್ತಾ ಇದ್ದೀನಿ ಅಂಥೇಳಿ ಇವನಿಗೆ ಕೇಸ್ ಮಾಡ್ಕೊತಾಳೆ. ಪಾಪ ಜೈಲಿಗೆ ಹೋಗ್ಬಿಟ್ಟು ಬಂದು ಮತ್ತೆ ಹೆಣ್ಮಕ್ಳು ಸವಾಸನೇ ಬೇಡ ಅಂತ ದೂರ ಇದ್ದರು. ಇವಳು ತಲೆ ಬಿಸಿ ಮಾಡಿ ಏನೋದೇ ಪಾಪ ಹೆಣ್ಣು ಕೇಳ್ಕೊತಿದ್ದಾರೆ ಅಂತ ಕೈ ಹಿಡಿತಾನೆ. ಜೀವನೇ ಹೋಯಿತು. ಸ್ನೇಹಿತರೆ, ಈಗಿನ ಕಾಲದಲ್ಲಿ ತುಂಬ ಹುಡುಗರು ಪುರುಷರು ತುಂಬ ಎಚ್ಚರದಿಂದ ಇರಬೇಕು. ಯಾಕಂದರೆ ಈ ಥರ ಘಟನೆಗಳು ಸಮಾಜದಲ್ಲಿ ನಾನು ಡೈಲಿ ನೋಡ್ತಿರ್ತೀನಿ. ಇದು ಏಜಿದ್ದೇ ಬರಲ್ಲ. ಇಲ್ಲಿ 43 ವರ್ಷದ ಪುರುಷರಿಗೆ 19 ವರ್ಷದ ಹುಡುಗಿ ಹಿಂದೆ ಬೀಳ್ತಾಳೆ ಅಂದರೆ ನೀವು ಅನ್ಕೋಬೋದು ಅವನೇನಾದರೂ ಮಾಡಿರ್ತಾನೆ ಅನ್ನೋದು. ಏನೂ ಮಾಡಿರಲ್ಲ. ನಿಜ, ಸುಮಾರು ಜನರಿಗೆ ನನ್ನ ಸ್ನೇಹಿತರಿಗೂ ಒಬ್ಬನಿಗಾಗಿದೆ. ಅವನೊಬ್ಬನೇ ಇದ್ದಾಗ ಒಂದು ಹುಡುಗಿ ಹೋಗ್ತಾಳಂತೆ 9ನೇ ಕ್ಲಾಸ್ನಲ್ಲಿ ಎಷ್ಟು 14 ವರ್ಷ. ಅವ್ರ ಅಪ್ಪ ಅಮ್ಮ ಎಲ್ಲ ಹೋದಾಗ ಅವನಿಗೆ ಹೋಗೋದು ಅನ್ನ ಒಂಥರ ಅಂಕಲ್ ಅಂತ ಕರೀತಾಳಂತೆ, ಮೇಲೆ ಬೀಳ್ತಾಳಂತೆ. ಅವನು ಅವ್ಳ ಬಿಹೇವಿಯರ್ಸ್ ನೋಡಿಬಿಟ್ಟು ಅವ್ರ ಅಮ್ಮನಿಗೆ ಹೇಳ್ತಾನೆ, ನೋಡಿ ಹಿಂಗೆ ಮಾಡ್ತಿದ್ದಾಳೆ ಹುಷಾರು ಅಂಥೇಳಿ. ಅವಾಗ ಹೊಡೆದು ಅಲ್ಲಿ ಹೋಗ್ದಂಗೆ ಮಾಡ್ತಾರೆ. ಯಾರು ಇಲ್ವಾ ಅಂಥೇಳಿ, ಯಾರು ಇಲ್ದಿರೋಗೆ ಒಂದು 9th ಹುಡುಗಿ ಅವನ ಹತ್ರ ಹೋಗಿ
ಮೇಲೆ ಮೇಲೆ ಬೀಳೋದು ಮಾಡಿದಾಗ ಇವಳಿಗೇನೋ ಆಗಿದೆ ಅಂಥೇಳಿ ಅವ್ನು ಪಾಠ ಮಾಡಿ ಅವ್ರ ಅಮ್ಮನಿಗೆ ಹೇಳ್ತಾನೆ. ಇನ್ನೊಂದು ಘಟನೆ ಕೂಡ ಇದೇ ರೀತಿಯೇ, ಮದುವೆ ಮಾಡ್ಕೊಂಡು ಒಬ್ಬರು ದೂರ ಜೀವನ ಮಾಡ್ತಾಯಿರ್ತಾನೆ. ಅವ್ನಿಗೆ ಯಾರೋ ಒಂದು ಶ್ರೀಮಂತ ಹುಡುಗಿ ಹಿಂದೆ ಬಿಡ್ತಾಳೆ. ಬೇಡ, ಅವನು ಹೋಗಲ್ಲ, ನಿನ್ನ ಧೈರ್ಯ ಇಲ್ಲ ಬಿಡು, ನಮ್ಮ ಅಪ್ಪ ಅಮ್ಮನ ಮೇಲೆ ಭಯ ಬೀಳ್ತಾ ಇದೆಯಾ ಅಂಥೇಳಿ ಒಂದು SP ಮಗಳಾಗಿರ್ತಾಳೆ. ಆ ಸಂದರ್ಭದಲ್ಲಿ ನಮ್ಮಪ್ಪ ಪೊಲೀಸ್ ಇಲಾಖೆಯವರು ಅಂತ ನೀನು ಹಿಂದೆ ಬೀಳ್ತಿಲ್ಲ, ನೀನು ಹೇಳಿ ಗೀಡಿ ಅಂತ ಅವ್ನು ಮನಸ್ಸು ಬೇಜಾರು ಮಾಡಿಸ್ತಾಳೆ ಒಬ್ಬಳು. ಆದರೂ ಅವನು ಕೈ ಹಿಡಿತಾನೆ. ಮತ್ತು ಏನಾಗಲಿ ಅಂತ ಹೇಳಿ ಅಂಥ ಸಂದರ್ಭದಲ್ಲಿ SP ಅವ್ರಿಗೆ ಗೊತ್ತಾಗ್ಬಿಟ್ಟು ನೈಟು ಬೆಳಗಿನ ಜಾವ ವಾಕ್ ಹೋಗುವಾಗ ಅವ್ನು ಹಿಂದೆ ಬಿದ್ದು ಹೊಡಿಯಕ್ಕೆ ಹೋಗ್ತಾರೆ. ಅವ್ನು ನೇರವಾಗಿ ಹೋಗಿ ಫೈಟ್ ಮಾಡ್ತಾನೆ. ನೋಡಿ ನಿಮ್ಮ ಮನೆಗಳು ಏನು ಮಾಡ್ತಾ ಇರೋದು, ನಾನು ಏನು ಮಾಡಿಲ್ಲ ಅಂಥೇಳಿ ಏನೋ ಆಗಾಗ ಅವನು ಧೈರ್ಯ ಮಾಡಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿತ್ತು ಸೆಟ್ಲ್ ಮಾಡಿಬಿಟ್ಟು ನನಗೇನಾದರೂ ತೊಂದರೆ ಆದರೆ ನಿಮ್ಮ ಮೇಲೇ ಬರೋದು ಅಂಥೇಳಿ ಅವ್ನು ಭಯ ಬಿಡಿಸಿ ಅವ್ನು ಜೀವನ ಮಾಡ್ಕೊಂಡು ಹೋಗ್ತಾನೆ. ಆ ಥರ ಡೈಲಿ ದಿನನಿತ್ಯ ಹೆಣ್ಮಕ್ಳಿಂದ ಪುರುಷರಿಗೆ ಹುಡುಗರಿಗೆ ತುಂಬ ತೊಂದರೆಗಳಾಗ್ತಾಯಿದ್ದಾವೆ. ಎಚ್ಚರದಿಂದ ಹೆಣ್ಮಕ್ಳು ಸಾಕಿ ತುಂಬ ಹೇಳ್ತಾಯಿದ್ದೀನಿ. ಇವತ್ತು ಹೆಣ್ಮಕ್ಳಷ್ಟೇ ಹುಡುಗರ ಮೇಲೆ ಪುರುಷರ ಮೇಲೆ ಬೀಳ್ತಿಲ್ಲ. ಮದುವೆ ಆಗಿರೋ ಕೆಲವರು ನಾನು ನೋಡಿ ಮಹಿಳೆಯರಿಗೆ ತುಂಬ ಗೌರವ ಕೊಡ್ತೀನಿ. ಒಂದು ದೇವತೆಗಳಿಗೆ ಸಮಾನ. ಒಂದು ಹೆಂಗಸು ಅಂದರೆ ದೇವತೆ, ಆ ರೀತಿ ಇಡ್ತಾರೆ. ಆದರೆ ಕೇವಲ ಒಂದು 10-15% ಮಹಿಳೆಯರು ಮದುವೆಯಾಗಿರೋ ಮದುವೆಯಾಗಿರುವಂಥ ಮಹಿಳೆಯರು ಕೂಡ ಇವತ್ತು ಮದುವೆ ಆಗದೇ ಇರುವಂಥ ಹುಡುಗರಿಗೆ, ಮದುವೆಯಾಗಿ ಏನೋ ದೂರ ಇದ್ದು ಸಂಸಾರದಿಂದ ದೂರ ಇದ್ದ ಪುರುಷರಿಗೆ ಕೆಲವು ಮಹಿಳೆಯರು ಮಾತ್ರ, ಕೆಲವರು ಒಂದು 10% ಮಹಿಳೆಯರು ತೊಂದರೆಗಳು ಕೊಡ್ತಿದ್ದಾರೆ. ಆ ರೀತಿ ತೊಂದರೆಗಳು, ಯಾವ ರೀತಿ ತೊಂದರೆಗಳಂದರೆ ದೊಡ್ಡ ಪ್ರಾಣ ಹೋಗೋ ರೀತಿ ತೊಂದರೆಗಳು. ನೋಡಿ, ಆ ಹುಡುಗಿ ಅಡಿಗೆ ಕೇಳಿದ್ರಲ್ವ ಯಾವ ರೀತಿ ಧೈರ್ಯವಾಗಿ ಮಾತಾಡ್ತಾಳೆ. ಆ ರೀತಿ ಸುಮಾರು ನಡೀತಿದ್ದಾವೆ, ತುಂಬ ನಡೀತಾ ಇರುತ್ತೆ. ನನಗೂ ಸುಮಾರು ಬಂದಿದ್ದಾವೆ ಈ ಥರ ಕೇಸುಗಳು. ಹುಡುಗಿಯರು ಹಿಂದೆ ಬೀಳೋದು, ಪ್ರಪೋಸ್ ಮಾಡೋದು, ನಾನು ಬ್ಲ್ಯಾಕ್ ಲಿಸ್ಟಲ್ಲಿ ಆಗೋದು. ಹುಡ್ಕೊಂಬಂದರೆ ಅವ್ರ ಪೇರೆಂಟ್ಸ್ಗಳಿಗೆ ನಾನೇ ಸುಮಾರು ಜನ ಪೇರೆಂಟ್ಸ್ಗೆ ನಾನು ಹೋಗಿ ಹೇಳ್ಬಿಟ್ಟು ಬಂದಿದ್ದೀನಿ, ಸ್ವಾಮಿ ನಿಮ್ಮ ಮಗಳು ನೋಡಿ, ಎಲ್ಲರೂ ಹೋಗಿ ನೋಡಿ ಮದುವೆ ಮಾಡಿ ಅಂತ ಹೇಳಿದ್ದೀನಿ. ಕೆಲವರು ಮದುವೆ ಆಗಿರೋ ಮಹಿಳೆಯರು ನನ್ನ ಹಿಂದೆ ಬೀಳೋದು, ತಲೆ ಬಿಸಿ ಮಾಡ್ತಿದ್ರೆ ಅವ್ರ ಗಂಡನಿಗೆ ಹೋಗಿ ಹೇಳಿದ್ದೀನಿ, ನೋಡಪ್ಪ ಸ್ವಲ್ಪ ಚೆನ್ನಾಗಿ ನೋಡ್ಕೋಪ್ಪ ಸ್ವಾಮಿ, ನೀನು ನಿರ್ಲಕ್ಷ್ಯ ಮಾಡ್ತಾಯಿದ್ಯಾ, ನೀನು ಬರೀ ಕೆಲಸ ಅಂತ ಇದೆಯಾ, ನಮ್ಮ ಮೇಲೆ ಸ್ವಲ್ಪ ಫೋಕಸ್ ಮಾಡ್ತಾಯಿದ್ದೀನಿ ನಡುವೆ ಅಂಥೇಳಿ ಓಪನಾಗಿ ಹೇಳ್ಬಿಟ್ಟು ಬಂದಿದ್ದೀನಿ. ಅಲ್ಲಿಗೆ ಕಟ್ ಮಾಡಲಿ, ಅಲ್ಲಿಗೆ ಸ್ಟಾಪ್ ಆಗಲಿ ಅಂಥೇಳಿ ಸೀರಿಯಸ್ ಆಗಿ ಹೇಳ್ತಿರೋದು. ನನಗೂ ಸುಮಾರು ಆಗಿದ್ದಾವೆ. ಭಯ ಆಗುತ್ತೆ. ಒಂದಿನದಲ್ಲೇ ನಾನು ಅಲ್ಲಲ್ಲೇ ಸ್ಟಾಪ್ ಮಾಡಿದ್ದೀನಿ. ನಮಸ್ಕಾರ ತಾಯಿ, ನಮಸ್ಕಾರ, ಆರಾಮಾಗಿರು, ನಿನ್ನ ತಂಗಿ ದೇವರು ಕೊಟ್ಟ ತಂಗಿ ಅಂತ ನಾನು ಯೋಚನೆ ಮಾಡ್ತೀನಿ. ಎಷ್ಟೋ ನೀನು ನಂಬ್ತಿರೋ ಇಲ್ವೋ, ನಾನು ಕೆಲಸದ ಮೇಲೆ ಆಚೆ ಓಡಾಡ್ತಾ ಇದ್ದೀನಿ, ಒಬ್ಬೊಬ್ಬನೇ ಇದ್ದಾಗ ಮಹಿಳೆಯರು, ಮದುವೆ ಆಗಿರೋ ಮಹಿಳೆಯರು ಅವ್ರ ಗಂಡ ಚೆನ್ನಾಗಿ ನೋಡ್ಕೊಳ್ತಿದ್ರು, ಚೆನ್ನಾಗಿ ದೇವ್ರ ಥರ ನೋಡ್ಕೊಳ್ತಿದ್ರು. ಹುಚ್ಚಿರ್ತಾರೆ, ಇವ್ರು ಬಂದು ಏನೇನೋ ಮಾತಾಡ್ತಾರೆ. ಏನಕ್ಕೆ ರೀ ಗಂಡ ಇದ್ದಾರೆ ಅಂದರೆ ನಾವು ನೋಡೋದಲ್ಲ, ಮಾತಾಡೋಲ್ಲ, ನಿರ್ಲಕ್ಷ್ಯ ಮಾಡ್ತಾನಂತ ಸುಮ್ಮನೆ ದೇವ್ರ ಮೇಲೆ ದೇವ್ರು ಸಾಯಿಸ್ಬಿಟ್ಟು ಪ್ರಮಾಣಗಳು ಮಾಡಿ ನನಗೆ ಹತ್ತಿರ ಆಗೋದು ನೋಡಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರ ಗಂಡ ಸ್ವಲ್ಪ ಕರ್ಕೊಂಡು ನಾನು ಟೈಮ್ ವೇಸ್ಟ್ ಮಾಡಿಕೊಂಡು ಎಲ್ಲ ಕರ್ಕೊಂಡೋಗಿ ಏನಪ್ಪ ಹಿಂಗೆ ನಡೀತಿದೆ ಅಂಥೇಳಿ ಹುಷಾರಾಗಿ ಇಟ್ಕೊ ಅಂಥೇಳಿ ಅವ್ರಿಗೆ ಮಹಿಳೆಯರಿಗೆ ನಿಮ್ಮ ಹೆಂಗಸ್ರು ಹಿಂಗೆ ಆಡ್ತಿದ್ದಾನೆ ಅಂಥೇಳಿ ಬುದ್ಧಿಪಾಠ ಅಲ್ಲಲ್ಲೇ ಮಾಡಿಬಿಟ್ಟು ಅಲ್ಲಲ್ಲೇ ನಿಲ್ಲಿಸಿದ್ದೀನಿ. ಆವಾಗ ಆ ಮಹಿಳೆಗೆ ಹೇಳಿದ್ದೀನಿ, ನೋಡಿ ನೀವು ನಮಗೆ ನಾವು ಬರೀ ಬ್ರದರ್ಸ್, ನಮ್ಮ ಅಕ್ಕ ತಂಗಿರಿಲ್ಲ, ನೀನು ದೇವ್ರು ಕೊಟ್ಟ ನನ್ನ ತಂಗಿ, ನಮ್ಮ ಅಕ್ಕ ಅಂತ ಅನ್ಕೊತೀನಿ. ದೇವ್ರು ಕೊಟ್ಟ ತಂಗಿ ಅಂತಿದ್ದು ಬೇಕಾದ್ರೆ ಹೊಟ್ಟೆ ತುಂಬ ಊಟ ಹಾಕಿ ಸ್ವೀಟ್ ಕೊಡಿ ಅಂಥೇಳಿ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಕೆಲವ್ರಿಗಂತೂ ಏನು ಹೇಳಿದ್ದೀನಿ ಅಂದರೆ, ಅಸಲು ನನಗೆ ಲೇಡೀಸ್ ಅಂದರೆ ಆಗ ಲೇಡೀಸ್ ಮೇಲೆ ಮೈಂಡ್ ಆ ಥರ ಫೀಲಿಂಗ್ ಬರೋದೇ ಇಲ್ಲ, ನಾನು ಕಲ್ಲು ಬಂಡಿ ಆಗಿಬಿಟ್ಟಿದ್ದೀನಿ ಅಂಥೇಳಿ ಕೇಳ್ಕೊಂಡಿದ್ದೀನಿ. ಕೆಲವರು ಲೇಡೀಸ್ ಇವನು ಏನೋ ವೀಕ್ನೆಸ್ ಇದೆ ಅಂತ ಹೇಳಿ ಏನಾದರೂ ಅಂದ್ಕೊಂಡು ಸಾಯಲಿ, ಎಷ್ಟೋ ಜನ ಅಂದ್ಕೊಂಡಿದ್ದಾರೆ. ನನಗೆ ಅಣ್ಣ ನಂಬರಿಂದ ಕಾಲ್ ಮಾಡಿ ಮೆಸೇಜ್ ಮಾಡ್ತಾರೆ, ನಿನ್ನ ಏನೋ ಗಂಡಸರಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ. ಆ ರೀತಿ ಇದ್ದಾರೆ. ಯಾವ ರೀತಿ ಟಾರ್ಚರ್ ಕೊಡ್ತಾರೆ ಅಂದರೆ, ಕೆಲವರು ದೇವತೆಗಳ ಥರ ತಮ್ಮ ಅಂತ ಅಣ್ಣ ಅಂತ ಮಾತಾಡೋಕ್ಕೆ ಬರ್ತಾರೆ. ಕಾಲು ನಮಸ್ಕಾರ ಹಾಕ್ಕೋಬೇಕು ಅನಿಸುತ್ತೆ ಆ ಮಹಿಳೆಯರಿಗೆ. ಕೆಲವರಂತೂ ಏನಾದರೂ ನೋಡ್ಬಿಡೋಣ, ಏನಾದರೂ ಮಾಡಿಬಿಡೋಣ, ಧೈರ್ಯ ಮಾಡೋದು ಅಂತ ಹೇಳೋದು. ಒಬ್ಬೊಬ್ಬ ಇವತ್ತು ಸುಮಾರು ನಮ್ಮ ಇಡೀ ದೇಶದಲ್ಲೇ ಒಂದು 10%-12% ಅಷ್ಟು ಪ್ರಾಣಗಳು ಹೋಗ್ತಾ ಇರೋದು ಈ ಮಹಿಳೆಯರ ಇಲ್ಲಿಗಲ್ ಕಾಂಟ್ಯಾಕ್ಟ್ಸು, ಇಲ್ಲಿಗಲ್ ಅಫೇರ್ಸಿಂದ ಪ್ರಾಣಿಗಳು ಹೋಗ್ತಿದ್ದಾವೆ. ದಯಮಾಡಿ ಪುರುಷರನ್ನವರು, ಹುಡುಗರನ್ನವರು ಎಚ್ಚರದಿಂದ ಒಂದು ಜೀವನ ಮಾಡಿ. ಅವ್ರು ಏನೇನೋ ಮಾತಾಡ್ತಾರೆ, ಏನಾಗಲ್ಲ ಬಿಡು, ನಮ್ಮ ಮನೆಯವ್ರಿಗೆ ಅಷ್ಟು ಧೈರ್ಯ ಇಲ್ಲ ಬಿಡು, ನಿಮ್ಗೆ ಏನಾಗಲ್ಲ ಬಿಡು, ನಾನು ನೋಡ್ಕೊತೀನಿ ಅಂಥೇಳಿ ಸತ್ತೋದ್ಮೇಲೆ ಏನು ನೋಡ್ಕೊತಾರೆ. ಎಂಥವ್ರಿಗೂ ಹೆಂಡತಿ ಮೇಲೆ ಕಣ್ಣು ಹಾಕಿದ್ರೆ, ಮಗಳ ಮೇಲೆ ಈ ಥರ ಮಾಡಿದ್ರೆ ಸಾಯಿಸಿ ಬಿಡೋಣ ಅಂತ ಧೈರ್ಯ ಬರುತ್ತೆ ಹೊರತು ನಾಳೆ ನೋಡೋಣ ಅಂತ ಅನ್ನಲ್ಲ. ಇದಕ್ಕೆ ಯಾರು ಎಕ್ಸ್ಕ್ಯೂಸ್ ಮಾಡಲ್ಲ. ಹಾಗಾಗಿ
ಈ ರೀತಿ ಯಾರಾದರೂ ಇಲ್ಲೀಗಲ್ ಕಾಂಟ್ಯಾಕ್ಟ್ಸಲ್ಲಿದ್ದರೆ ದಯಮಾಡಿ ಹೇಳ್ತಿದ್ದೀನಿ, ಇದ್ದೇ ಇರ್ತಾರೆ. ನೀವು ಚೆನ್ನಾಗಿದ್ದರೆ, ಸ್ವಲ್ಪ ಚೆನ್ನಾಗಿದ್ರೂ ಕಣ್ಣು ಹಾಕ್ತಾರೆ. ಕೆಲವು ಮಹಿಳೆಯರು ಕಣ್ಣು ಹಾಕೋದು, ಅವ್ನು ಹೀರೋ ಮಾಡಿಬಿಡ್ತಾರೆ, ಹೊಗಳಿ ಹೀರೋ ಮಾಡಿಬಿಡ್ತಾರೆ. ಕೊನೆಗೆ ನೈಟ್ ಅವನೆಲ್ಲಿಂದ ಆಚೆ ಒಬ್ಬನೇ ಬರ್ತಾ ಇರ್ತಾನೆ, ಹಿಂದ್ಗಡೆಯಿಂದ ರಾಡಾಗಿ ಹೊಡೆದು ಬಿಡ್ತಾರೆ, ಸಾಯಿಸೇ ಬಿಡ್ತಾರೆ. ಮೊನ್ನೆ ಅಷ್ಟೇ ಇಲ್ಲೀಗಲ್ ಕಾಂಟ್ಯಾಕ್ಟ್ಸ್ ಚಿಕ್ಕಬಳ್ಳಾಪುರದಲ್ಲಿ ಒಂದು ಗಂಡ ಒಬ್ಬ ಅವನು ಫ್ರೆಂಡಾಗಿರ್ತಾನೆ. ಫ್ರೆಂಡಾಗಿ ಏನೋ ಮನೆಗೆ ಹೋಗ್ತಾ ಬರ್ತಾ ಸ್ಟಾರ್ಟ್ ಮಾಡಿ ಇಲ್ಲೀಗಲ್ ಕಾಂಟ್ಯಾಕ್ಟ್ ಇದೆ ಅಂತಬಿಟ್ಟು ಅನುಮಾನದಿಂದ ಸಾಯಿಸೇ ಬಿಟ್ಟರು ನೈಟಲ್ಲಿ ಕರೆಂಟ್ ಹೋದಾಗ. ಈ ಥರ ಸುಮಾರು ಕೇಸ್ಗಳು ಗೂಗಲಲ್ಲಿ ಚೆಕ್ ಮಾಡಿ ಇಲ್ಲೀಗಲ್ ಕಾಂಟ್ಯಾಕ್ಟ್ಸ್ ಎಷ್ಟು ದಿನ 5-6 ಕೇಸ್ಗಳು ಸಿಗ್ತವೆ ಕೇವಲ ನಮ್ಮ ಕರ್ನಾಟಕದಲ್ಲೇ. ಇಂಡಿಯಾದಲ್ಲಿ ಬಂದರೆ ಎಷ್ಟು 100. ಹಾಗಾಗಿ ದಯಮಾಡಿ ಗಂಡಸರು ನಿಮಗೆ ನಾನು ದಯಮಾಡಿ ಕೇಳ್ಕೊತೀನಿ, ನಿಮ್ಮ ಹೆಂಗಸರು ಯಾರು ಚಟ ಆದರೂ ಪುರುಷರದು ಹುಡುಗರದು ಮದುವೆ ಆಗಿರೋರ್ದು ಮದುವೆ ಆಗದಿರೋರ್ದು ಚಟಗಳಲ್ಲಿ ಇದ್ದರೆ ತಕ್ಷಣ ಅಲ್ಲಿಗೆ ನಿಲ್ಲಿಸ್ಬಿಡಿ. ಪಾಪ ಅವ್ನ ಪ್ರಾಣ ತೆಗಿಯೋಕ್ಕೆ ಹೋಗ್ಬಿಡಿ. ಫಸ್ಟ್ ನಿಮ್ಮ ಮನಸ್ಸು ನಿಮ್ಮ ಮನೆ ಹೆಂಗಸರಿಗೆ ಕಂಟ್ರೋಲ್ ಮಾಡಿ, ಕಂಡೀಷನ್ ಮಾಡಿ. ಈ ರೀತಿ ಸಾಯಿಸಿಬಿಟ್ರೆ ಅವನು ನೋಡಿ, ಈಗ ಅವನು ಒಳ್ಳೆ ಕೃಷಿ ಮಾಡಿಕೊಂಡು ಚೆನ್ನಾಗಿದ್ದ, ಜೀವನ ಸಾಯಿಸಿಬಿಟ್ರು. ಅವ್ನು ಬೇಡ ಅಂತ ಹೇಳಿದ್ದಾನೆ, ಅವನಾಗ ಮುಗಿಲ್ಲ. ಒಂಥರ ತುಂಬ ನೋವಾಗುತ್ತೆ ಇವೆಲ್ಲ ನೋಡಿದ್ರೆ. ತುಂಬ ಅವ್ನ ಜೀವ ಸಾಯಿಸಿಬಿಟ್ರು, ತೆಗೆದುಬಿಟ್ರು. ಕೃಷಿ ಮಾಡ್ಕೊಂಡು ಜೀವನ ಮಾಡ್ತಿದ್ದ, ಹೆಣ್ಮಕ್ಳು ಬೇಡ, ಸವಾಸನೆ ಬೇಡ ಅಂತ ಅವ್ರ ಅಪ್ಪ ಅಮ್ಮನಿಗೆ ಹೊಡೆದಿದ್ದಾರೆ. ಯಾವ ರೀತಿ ಹೊಡೆದಿದ್ದಾರೆ ಅಂದರೆ ರಕ್ತ ಸೋರೋ ರೀತಿ ಹೊಡೆದಿದ್ದಾರೆ. ಅವ್ರ ಅಪ್ಪ ಅಮ್ಮ ಇದು ಮಾಡಿರ್ತಾರೆ. ಸ್ನೇಹಿತರೆ, ತುಂಬ ಎಚ್ಚರದಿಂದ ಜೀವನ ಮಾಡಬೇಕು. ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ ಹೆಣ್ಮಕ್ಳು ಯಾರೆಲ್ಲ 16-17 ವರ್ಷ ದಾಟಿರ್ತಾರೋ ಭದ್ರವಾಗಿ ಮನೆಯಿಂದ ಆಚೆ ಕಳಿಸ್ದಂಗೆ, ನಿಮ್ಮ ಹೆಂಗಸರಿಗೆ ಎಲ್ಲಿ ಕೆಲಸಕ್ಕೆ ಕಳಿಸ್ದಂಗೆ ಆ ಹುಡುಗಿದು ಮದುವೆ ಆಗೋವರೆಗೂ ಕನಿಷ್ಠ ಆ ಹುಡುಗಿಯ ಮದುವೆ ಆಗೋವರೆಗೂ ಆದರೂ ನಿಮ್ಮ ಹೆಂಗಸ್ರಿಗೆ ಮನೇಲಿಟ್ಟು ಅವ್ರಿಗೆ ಮದುವೆ ಮಾಡಿಬಿಡಿ. ಮದುವೆ ಆದಮೇಲೆ ಬೇಕಾದ್ರೆ ನಿಮ್ಮ ಹೆಂಗಸರು ಕೆಲಸ ಕಳಿಸಿ. ಯಾಕಂದರೆ ಆ ಹುಡುಗಿಯಿಂದ ಬೇರೆಯವ್ರದ್ದು ಸವಾಸಗಳು ಆಗೋದು, ಅವ್ನು ನೀವು ಸಾಯಿಸೋಕ್ಕಿಂತ ಅವ್ನು ಸಾಯಿಸ್ಬಿಡ್ತೀರಾ ಏನೋ. ಪಾಪ ಅವನು ಒಬ್ಬನೇ ಮಗ ಆಗಿದ್ದರೆ ಅವ್ರ ಅಪ್ಪ ಅಮ್ಮನಿಗೆ ಯಾರು ನೋಡ್ಕೊಳ್ಳೋದು ಅಲ್ವಾ? ಯಾಕಂದರೆ ಇದಕ್ಕೆ ಒಂದು ಇದೆ, ಏನಂದರೆ ಒಂದು ಎಲೆ ಮೇಲೆ ಹೋಗಿ ಮುಳ್ಳು ಬಿದ್ರೂ ಎಲೆಗೆ ತೊಂದರೆ, ಅದೇ ಎಲೆ ಮುಳ್ಳಿ ಮೇಲೆ ಬಿದ್ರೂ ಎಲೆಗೆ ತೊಂದರೆ. ಇಲ್ಲಿ ಎಲೆ ಬನ್ನೋದು ಪುರುಷ ಅಂತ ಯೋಚನೆ ಮಾಡಿ. ಇಲ್ಲಿ ಪುರುಷರು ತೊಂದರೆ ಮಾಡಿದ್ರು ಪುರುಷರಿಗೆ ಸಾಯ್ತಾರೆ, ಇಲ್ಲ ಹುಡುಗಿ ತೊಂದರೆ ಮಾಡಿದ್ರು ಇವ್ನ ಜೀವನದಲ್ಲಿ ಬಂದು ಹುಡುಗನಿಗೆ ಸಾಯಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ ಹುಡುಗರೇ, ಎಚ್ಚರ ವಹಿಸಿ. ದಯಮಾಡಿ ಈ ರೋಗದಿಂದ ಆಚೆ ಇರಿ. ಇಲ್ಲೀಗಲ್ ಕಾಂಟ್ಯಾಕ್ಟ್ಸ್ ಇಲ್ಲೀಗಲ್ಲಾಗಿ ಒಂದು ಹುಡುಗಿಗೆ ಮದುವೆ ಮಾಡ್ಕೊಳ್ದೆ ಆಚೆ ಓಡಾಡ್ತಾ ಇರ್ತಾರೆ. ಏನು ಗೊತ್ತಾಗಲ್ಲ ಬಿಡು, ಏನಾಗುತ್ತೆ ಬಿಡು ಅಂಥೇಳಿ ಎಷ್ಟು ನೋಡ್ತೀವಿ ನಾವು. ಸುಮ್ಮನೆ ಆಕ್ಸಿಡೆಂಟ್ಗಳು ಅಂಥೇಳಿ ಹುಡುಗ ಸತ್ತೋಗ್ತಾನೆ ಅಂತಾರೆ. ಅಲ್ಲಿ ಆಕ್ಸಿಡೆಂಟ್ ಅಂತ ತನಿಖೆ ಮಾಡಿದಾಗ ಅಲ್ಲಿ ಮರ್ಡರ್ ಆಗಿರುತ್ತೆ. ಜೀವ ಹೋದರೆ ಮತ್ತೆ ಸಿಗಲ್ಲ. ಈ ಜೀವ ಇರೋವರೆಗೂ 4 ಜನಕ್ಕೆ ಒಳ್ಳೆಯ ಕೆಲಸ ಮಾಡಿ, 10 ಜನಕ್ಕೆ ಸಹಾಯ ಮಾಡಿ, ನಗ್ನಾಗ್ತಾಯಿರಿ. ನೋಡಿ, ನೀವು ತಪ್ಪು ಮಾಡ್ತಿದ್ರೆ, ಒಂದು ಯಾರಾದ್ರು ಇಲ್ಲೀಗಲ್ ಕಾಂಟ್ಯಾಕ್ಟ್ಸಲ್ಲಿ ಇಲ್ಲ ಒಂದು ಇಲ್ಲೀಗಲ್ ಮಹಿಳೆಗೆ ಒಂದು ಮನೆಗೆ ಹೋಗ್ತಿದ್ರೆ ಜೀವನ ಪೂರ್ತಿ ಭಯದಿಂದ ಇರಬೇಕು. ಏನಿಗೆ ಬೇಕು ಸುತ್ತಿ ಹ್ಯಾಪಿಯಾಗಿರಿ. ಒಳ್ಳೆ ಮ್ಯೂಸಿಕ್ಸ್ ಕೇಳಿ, ಮ್ಯೂಸಿಕ್ಸ್ ಮೇಲೆ ಮೈಂಡ್ ಹಾಕಿ, ಒಳ್ಳೆ ಸಾಂಗ್ಸ್ ಕೇಳಿ. ಯಾವ ರೀತಿ ಸಾಂಗ್ಸ್ ಬರ್ತಾ ಇದ್ದಾವೆ, ವಾವ್, ಎಷ್ಟು ಒಳ್ಳೆ ಲಿರಿಕ್ಸು. ಸಾಂಗ್ಸ್ ಮೇಲೆ ಮೈಂಡ್ ಹಾಕಿ, ಒಳ್ಳೆ ಫುಡ್ ತಿನ್ನಿ, ಒಳ್ಳೆ ಫಿಲ್ಮ್ಸ್ ನೋಡಿ. ಆದರೆ ಈ ಹೆಂಗಸ್ರು ಹುಚ್ಚು, ಹುಡುಗಿರು ಹುಚ್ಚು ಇಟ್ಕೊಂಡಿದ್ದೀರಂದರೆ ಕುಡಿಯೋನು ಕುಡಿದಾಗ ಮಾತ್ರ ಮತ್ತಲ್ಲಿರ್ತಾನೆ. ಕುಡಿದಿಲ್ಲ ಅಂದರೆ ಅವ್ನು ಮತ್ತಲ್ಲಿರಲ್ಲ. ಆದರೆ ಈ ಹುಡುಗಿರು ಹುಚ್ಚು, ಮಹಿಳೆಯರು ಹುಚ್ಚಿರೋನು ಪ್ರತಿನಿತ್ಯ ಮತ್ತಲ್ಲಿರ್ತಾನೆ. ಹಾಗಾಗಿ ಹೀರೋ ಇದ್ದಂಗೆ ಇರಬೇಕು, ಸಂತೋಷವಾಗಿರಬೇಕು. ಒಂದು ಒಳ್ಳೆ ಫ್ಯಾನ್ಗಳಿಗೆ ಬಂದರೆ ನಿದ್ದೆ ಮಾಡಬೇಕಾದ್ರೆ ನೀನು ಯಾವ ತಪ್ಪಲ್ಲಿ ಇರಬೇಡ. ಆವಾಗ ನಿನ್ನ ಜೀವನ ಸಂತೋಷವಿರುತ್ತೆ. ಮತ್ತು ನೀನು ಏನು ಮಾಡಿದ್ರೂ ದೇವರು ಅದಕ್ಕೆ ಸಹಾಯ ಮಾಡ್ತಾರೆ. ಕೆಟ್ಟ ದಾರಿಗೂ ದೇವರು ಸಹಾಯ ಮಾಡಲ್ಲ, ಒಳ್ಳೆ ದಾರಿಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ಈ ಸುದ್ದಿ ನಿಮ್ಮ ಯಾರೆಲ್ಲ ಹುಡುಗರು ಇದ್ದಾರೋ, ಪುರುಷರು ಇದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.